ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಂಬರೀಶ್ ಪೋತ್ನಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 7, 8, 9 ಅಂದರೆ 789ನೇ ತರಗತಿ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 1000ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ 2025, ಸೊ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತಕ್ಕಂತಹ ಒಂದು ಸಂಸ್ಥೆ ಪ್ರಪಂಚದ ವಿವಿಧ ದೇಶಗಳನ್ನು ಅಧ್ಯಯನ ಮಾಡಿ ಅಲ್ಲಿನ ಮಾನವ ಅಭಿವೃದ್ಧಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಪ್ರತಿ ವರ್ಷ ಒಂದು ರಿಪೋರ್ಟನ್ನು ಕೊಡುತ್ತೆ. ಆ ರಿಪೋರ್ಟ್ನ ಹೆಸರು HDR. ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ. ಈ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ಕೆಲವೊಂದಷ್ಟು ಇಂಡೆಕ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಆ ಇಂಡೆಕ್ಸಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದೇ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಆ ರಿಪೋರ್ಟಲ್ಲಿ ಇಂಡೆಕ್ಸ್. ಓಕೆ, ಸರಿ. ಹಾಗಾದರೆ ಪರೀಕ್ಷೆಗಳಲ್ಲಿ ಈ ಒಂದು HDI ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರೋದು ಗೊತ್ತೇ ಇದೆ. ಎಲ್ಲ ಇಂಡೆಕ್ಸ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೆಲವು ಇಂಡೆಕ್ಸ್ಗಳಿದ್ದಾವೆ. ಅದರಲ್ಲಿ HDI ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಹಾಗಾದರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಕಳೆದ ಸಾಲಿನ ವರದಿಗಿಂತಲೂ ಈ ಬಾರಿ 3 ಸ್ಥಾನಗಳ ಜಿಗಿತವನ್ನು ಕಂಡು 130ನೇ ಸ್ಥಾನವನ್ನು ಪಡೆದಿದೆ. ಕಳೆದ ರಿಪೋರ್ಟಲ್ಲಿ 134 ಇತ್ತು. ಮೋಸ್ಟ್ಲಿ ಮಾಡಿಫೈಡ್ ರಿಪೋರ್ಟಲ್ಲಿ 133 ಆಗಿದೆ. ಹಾಗಾಗಿ 3 ಸ್ಥಾನಗಳ ಜಂಪನ್ನು ಭಾರತ ಹೊಂದಿದೆ. ಸರಿನಾ? 3 ಸ್ಥಾನ ಜಿಗಿದ ಭಾರತ. ಹಾಗಾದರೆ ಏನಿದೆ ಪೇಪರ್ ಆರ್ಟಿಕಲ್ಲು, ಏನೇನು ನಾವನ್ನು ತಿಳ್ಕೊಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಈ ಹಿಂದೆ ಕಳೆದ HDI 2024 ಇದು HDI 2025, ಇದೇ ರೀತಿಯಾಗಿ ಕಳೆದ ವರ್ಷದ ರಿಪೋರ್ಟ್ HDI 2024 ಅಥವಾ 2024 ನೀವು ಕ್ಲಾಸ್ ನಂಬರ್ 5, 10 ಅಲ್ಲಿ ನೋಡ್ಬೋದು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2024 ಅಂತ. ಅದೇ ರೀತಿಯಾಗಿ ಸೊ ಪ್ರತಿ ಸಲ HDI ಬಂದಾಗಲೂ ಕೂಡ ಸಪ್ರೇಟ್ ವಿಡಿಯೋನ ಮಾತಾಡ್ತಾ ಇದ್ದೀವಿ, ಸೊ ನೋಡ್ಬೋದು. ಸೊ ಹಾಗಾದರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2025 UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇವರು ರಿಲೀಸ್ ಮಾಡ್ತಕ್ಕಂಥದ್ದು. ಬಹಳ ಪ್ರಶ್ನೆಗಳು ಬರ್ತವೆ. ಅವೆಲ್ಲವುಗಳನ್ನು ಕೂಡ ಇಲ್ಲಿ ಸುಮಾರು ಒಂದು 15 MCQಗಳ ಮುಖಾಂತರ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಮುಂದೆ ಕೂಡ. ಓಕೆ, ಆಮೇಲೆ ಈ ಒಂದು UNDP 2025 ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ನ ಥೀಮು ಎ ಮ್ಯಾಟರ್ ಆಫ್ ಚಾಯ್ಸ್, ಪೀಪಲ್ ಆ್ಯಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ AI. ಥೀಮ್ ಕೂಡ ಕೇಳಿಬಿಡ್ಬೋದು. ಎ ಮ್ಯಾಟರ್ ಆಫ್ ಚಾಯ್ಸ್, ಪೀಪಲ್ ಆ್ಯಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ AI. ಮೊದಲನೇ ಪ್ರಶ್ನೆ ರೆಡಿ ಆಯಿತು. ಎರಡನೇ ಪ್ರಶ್ನೆ ಯಾರು ರಿಲೀಸ್ ಮಾಡ್ತಾರೆ? UNDP ರಿಲೀಸ್ ಮಾಡ್ತಾರೆ. ಓಕೆ, ಸಾಕಾದ್ರೆ ಏನಿದೆ ಪೇಪರ್ ಕಟ್ಟಿಂಗಲ್ಲಿ ನೋಡೋಣ. ಮುಂದೆ MCQಗಳು ಇದ್ದಾವೆ, ಅವುಗಳನ್ನು ಕೂಡ ನೋಡೋಣ. ಫಸ್ಟು ಏನಿದೆ ಪ್ರೆಸೆಂಟ್ ರಿಪೋರ್ಟಲ್ಲಿ ಅಂತ ನೋಡೋದಾದರೆ, ವಿಶ್ವಸಂಸ್ಥೆಯ ಮಾನವ ಅಭಿವೃದ್ಧಿ ಕಾರ್ಯಕ್ರಮ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಮಾನವ ಅಭಿವೃದ್ಧಿ ಕಾರ್ಯಕ್ರಮವು UNDP ವಿಭಾಗವು ಬಿಡುಗಡೆ ಮಾಡಿರುವ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತವು 3 ಸ್ಥಾನ ಮೇಲಕ್ಕೆ ಜಿಗಿದಿದೆ. 2024ರಲ್ಲಿ 133, 2025 ಈ ಒಂದು ವರದಿಯಲ್ಲಿ 130, ಅಂದರೆ 3 ಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ. ನೆಕ್ಸ್ಟ್ ಹಾಗೆ ಇದು ಬರ್ತಾ 120, 110, 100, 90, 1 ತನ ಬರಬೇಕು. ಅದರ ಅರ್ಥ ಮೇಲೆ ಹೋದಂತೆ ಕಡಿಮೆ ನಂಬರ್ ಬಂದಂತೆ ಸೊ ರ್ಯಾಂಕಿಂಗ್ ಚೆನ್ನಾಗಿದೆ ಅಂದಂಗೆ, ಮಾನವ ಅಭಿವೃದ್ಧಿ ಒಳ್ಳೇದಿದೆ ಅಂದಂಗೆ ಅರ್ಥ ಅಷ್ಟೇ. ನಾವು ನೋಡಿ ರ್ಯಾಂಕಿಂಗ್ ಏನು ಮಾಡ್ತೀವಿ, ಫಸ್ಟ್ ರ್ಯಾಂಕ್ ಬಂದರೆ 1 ಅಂತ ಕೊಡ್ತೀವಿ, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಹಾಗೆ. ಇನ್ನು 2022ರಿಂದ 2023 ನಡುವೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮೌಲ್ಯವು 0.676ರಿಂದ, ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೌಲ್ಯ ಸ್ಕೋರ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟು. 2024ರಲ್ಲಿ ಸ್ಕೋರ್ ಇದ್ದದ್ದು 0.676, ಈಗ 2025ರಲ್ಲಿ 0.685 ಆಗಿದೆ. ಈ 2 ನಂಬರ್ ಕೂಡ ನೆನ್ಪಿಟ್ಟಿರಿ. ರ್ಯಾಂಕಿಂಗು 133ರಿಂದ 130ಕ್ಕೆ ಏರಿಕೆ ಆಗಿದೆ. ಸ್ಕೋರು 0.676ಇಂದ 0.685ಗೆ ಇಂಪ್ರೂವ್ ಆಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟು. ಇನ್ನು ಭಾಳ ಇದ್ದಾವೆ, ಭಾಳ ಪಾಯಿಂಟ್ಸ್ ಇದ್ದಾವೆ, ನೋಡೋಣ. ದೇಶದ ಆರೋಗ್ಯ ಮತ್ತು ಶಿಕ್ಷಣ ಅಸಮಾನತೆಯಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಒಂದು ಹೆಲ್ತ್ ಸೆಕ್ಟ್ರಲ್ಲಿ, ಮತ್ತೊಂದು ಎಜುಕೇಷನ್ ಸೆಕ್ಟ್ರಲ್ಲಿ. ಇವೆರಡರಲ್ಲೂ ಕೂಡ ಇಂಪ್ರೂವ್ಮೆಂಟನ್ನು ಕಳೆದ 1 ವರ್ಷದಲ್ಲಿ ನಾವು ಕಾಣ್ಬೋದು. ಆದಾಯ ಮತ್ತು ಲಿಂಗ ಅಸಮಾನತೆಯಲ್ಲೂ ಉತ್ತಮ ಸಾಧನೆ ತೋರಿದೆ. ಇನ್ಕಮ್ ಆಗಿರ್ಬೋದು
ಮತ್ತು ಲಿಂಗ ಅಸಮಾನತೆ. ಈಗ ನಾವೇನ್ ಮಾಡಿದ್ದೀವಿ, ಭಾರತದ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಆ ಮೂಲಕ ನಮ್ಮ ಏನು ದೇಶದ ಪಾರ್ಲಿಮೆಂಟ್ನ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಅವರಿಗೆ ರಿಸರ್ವೇಶನ್ ಕೊಡೋ ಮೂಲಕ ಅವರ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ತಾ ಇದ್ದೀವಿ, ಮಹಿಳೆಯರ ಸಂಖ್ಯೆ. ಹಾಗಾಗಿ ಇಲ್ಲಿ ಲಿಂಗ ಸಮಾನತೆಯನ್ನು ಭಾರತ ತರೋದರಲ್ಲಿ ಮುಂದಡಿ ಇಟ್ಟಿದೆ. ಹಾಗಾಗಿ ಒಂದು ವರ್ಷದಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಗಮನಿಸಬೇಕು. ಆದರೆ ಭಾರತವು ಮಧ್ಯಮ ಅಭಿವೃದ್ಧಿ ಸ್ಥಾನದಲ್ಲಿಯೇ ಮುಂದುವರೆದಿದೆ. ಮಧ್ಯಮ ಅಭಿವೃದ್ಧಿ ಗ್ರೂಪ್, ಮಧ್ಯಮ ಅಭಿವೃದ್ಧಿ ಗ್ರೂಪ್ ಅಂತ. ಏನಿದು ಮಧ್ಯಮ ಅಭಿವೃದ್ಧಿ, ಮೀಡಿಯಂ ಡೆವಲಪ್ಮೆಂಟ್ ಕಂಟ್ರೀಸ್ ಅಂತ ಕರಿತೀವಿ. ಹೀಗೆ ಒಟ್ಟಾರೆಯಾಗಿ UNDP ರಿಲೀಸ್ ಮಾಡ್ತಕ್ಕಂಥ ಈ ರಿಪೋರ್ಟಲ್ಲಿ 4 ಕೆಟಗರಿಯ ಕಂಟ್ರಿಗಳನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ. ಆ 4 ಕಂಟ್ರಿಗಳಲ್ಲಿ ಕೆಟಗರಿಗಳಲ್ಲಿ ಭಾರತ ಈ 3ನೇ ಅಂದರೆ ಮಧ್ಯಮ ಅಭಿವೃದ್ಧಿ ಕೆಟಗರಿಯಲ್ಲಿ ಬರ್ತಾ ಇದೆ. ಹಾಗಾದ್ರೆ ಇನ್ನು 3 ಯಾವುವು? ಒಟ್ಟಾರೆಯಾಗಿ 4 ಯಾವ್ಯಾವು? ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 3/1 ಸ್ಥಾನ ಮೀಸಲಿಡುವ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗೆ ಲೋಕಸಭೆ ಅಂಗೀಕಾರವನ್ನು ನೀಡಿದೆ. 106th ಅಮೆಂಡ್ಮೆಂಟ್ ಬೇರೆ ಕಡೆ ಡಿಸ್ಕಷನ್ ಮಾಡಿದ್ವಿ. ಆದರೆ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಇನ್ನೂ ಸ್ವಲ್ಪ ಹಿನ್ನಡೆ ಆಗಿದೆ. ಅದು ಕೂಡ ಬರ್ತಾ ಇಂಪ್ರೂವ್ ಆದಷ್ಟು ಭಾರತದಲ್ಲಿ ಮಾನವ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ಭಾರತದಲ್ಲಿ ಅಸಮಾನತೆಯು 30.7% ತಗ್ಗಿದೆ. ಇವತ್ತು ದೇಶದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮೌಲ್ಯವು ಜಾಗತಿಕ ಮತ್ತು ದಕ್ಷಿಣ ಏಷ್ಯಾದ ಸರಾಸರಿಗೆ ಹೋಲಿಸಿದರೆ ಸಾಕಷ್ಟು ಏರಿಕೆಯನ್ನು ಭಾರತದ ಒಟ್ಟಾರೆ ಸ್ಕೋರು ಕಂಡಿದೆ. ಭಾರತದ ಸಾಧನೆಯು ಗಮನಾರ್ಹವಾಗಿದೆ. ಶಾಲಾ ಕಲಿಕೆಯ ಅವಧಿ, ರಾಷ್ಟ್ರೀಯ ತಲಾ ಆದಾಯದಲ್ಲಿನ ಸಾಧನೆಯು ಗಣನೀಯ ಸುಧಾರಣೆ ಕಂಡಿದೆ ಎಂದು ಭಾರತದ UNDP ವಿಭಾಗದ ಪ್ರತಿನಿಧಿ ಏಂಜೆಲಾ ಲುಸಿಗಿರ್ ಅವರು ಹೇಳಿದರು. ಸೂಚ್ಯಾಂಕ ಆರಂಭಗೊಂಡ ಅವಧಿಯಿಂದ ಇಲ್ಲಿವರೆಗೆ ಹೋಲಿಸಿದರೆ ಜೀವಿತಾವಧಿಯು ಗರಿಷ್ಠ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಏನಿದು ಜೀವಿತಾವಧಿ, ಏನಿದು ಶಾಲಾ ಕಲಿಕೆಯ ಅವಧಿ, ಏನಿದು ತಲಾ ಆದಾಯ, ಇವೆಲ್ಲ ಅಂಶಗಳನ್ನು ಮುಂದೆ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗ್ತೀವಿ. ಯಾವ ಮಾನದಂಡಗಳ ಮೇಲೆ ಈ ಒಂದು HDA ಇಂಡೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಯಾರು ಈ HDA ಇಂಡೆಕ್ಸ್ ಅನ್ನ ಡೆವಲಪ್ ಮಾಡಿಕೊಟ್ರು, ಯಾವಾಗ ಕೊಟ್ಟರು, ಫಸ್ಟ್ ಯಾವಾಗ ಬಂತು ರಿಪೋರ್ಟು, ಅದೆಲ್ಲವನ್ನು ಕೂಡ ಮುಂದೆ ನೋಡ್ತಾ ಹೋಗೋಣ. ಹಾಗಾದ್ರೆ AI ಮುಂಚೂಣಿ. ದೇಶವು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ವರದಿ ಉಲ್ಲೇಖಿಸಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಸರ್ಕಾರ ನೀಡಿದೆ. 2019ರಲ್ಲಿ ದೇಶದಲ್ಲಿ AI ಸಂಶೋಧಕರ ಸಂಖ್ಯೆ ಶೂನ್ಯವಾಗಿತ್ತು. ಈಗ 20% ಏರಿಕೆಯಾಗಿದೆ. ಈ ವಲಯವು ಯುವ ಜನರಿಗೆ ಹೊಸ ಉದ್ಯೋಗವನ್ನು ಕಲ್ಪಿಸಲಿದ್ದು ಜೊತೆಗೆ ಉತ್ಪಾದಕತೆ ಹೆಚ್ಚಳಕ್ಕೆ ನೆರವಾಗಲಿದೆ. ಕೃಷಿ, ಆರೋಗ್ಯ ಸೇರಿ ಎಲ್ಲಾ ವಲಯಗಳಲ್ಲೂ ತಂತ್ರಜ್ಞಾನ ತಳ ಊರ್ತಾ ಇದೆ ಅಂತ ವರದಿ ಹೇಳ್ತಾ ಇದೆ. ಇನ್ನು 13.5 ಕೋಟಿ ಜನ ಬಡತನ ಮುಕ್ತ ಅಂತ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಒಂದು ನರೇಗಾ, ಜನ್ಧನ್ ಯೋಜನೆ ಸೇರಿದಂತೆ ಸರ್ಕಾರ ಜಾರಿಗೊಳಿಸಿರ್ತಕ್ಕಂತಹ ಡಿಜಿಟಲ್ ಸೇರ್ಪಡೆ ಅಥವಾ ಡಿಜಿಟಲ್ ಇನ್ಕ್ಲೂಷನ್ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆಗೆ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಇದ್ದಾವೆ. 2015-16ರಿಂದ 19-21 ನಡುವೆ 13.5 ಕೋಟಿ ಜನರು ಬಹು ಆಯಾಮದ ಬಡತನ ರೇಖೆಯಿಂದ ಹೊರಬಂದಿದ್ದಾರೆ. ಮಲ್ಟಿ ಡೈಮೆನ್ಷನಲ್ ಪೂವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ, ಅದು ಕೂಡ ಈ HDR ನ ಭಾಗವೇ ಆಗಿದೆ. ತಲಾ ಆದಾಯ 4 ಪಟ್ಟು ಏರಿಕೆಯನ್ನು ಕಂಡಿದೆ. ಹೀಗೆ 193 ದೇಶಗಳ ಒಂದು ಸಮೀಕ್ಷೆಯಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯು ಸಾಕಷ್ಟು ಸುಧಾರಣೆಯನ್ನು ಕಂಡಿದ್ದು ರಾಷ್ಟ್ರೀಯ ಸರಾಸರಿ ತಲಾ ಆದಾಯವು 4 ಪಟ್ಟು ಏರಿಕೆಯಾಗಿದೆ. 1990ರಲ್ಲಿ ತಲಾ ಆದಾಯ $2,167 $2,167 ಪರ್ ಕ್ಯಾಪಿಟಾ ಇನ್ಕಮ್ PCI 1990ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು HDA ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದಾಗ. ಈಗ 2023ರಲ್ಲಿ ತಲಾ ಆದಾಯ ಎಷ್ಟಾಗ್ತಾ ಇದೆ? ಪರ್ ಕ್ಯಾಪಿಟಾ ಇನ್ಕಮ್ $9,046 ಏರಿಕೆಯಾಗಿದೆ. ಹಾಗಾಗಿ ಆಲ್ಮೋಸ್ಟ್ 4 ಪಟ್ಟಿಗಿಂತಲೂ ಹೆಚ್ಚು ಏರಿಕೆಯನ್ನು ಕಂಡಿದೆ ಭಾರತದ ಪ್ರತಿಯೊಬ್ಬರ ಆದಾಯ 1990ರಿಂದ. ಇನ್ನು ಜೀವಿತಾವಧಿ ಕೂಡ ಹೆಚ್ಚಳವನ್ನು ಕಂಡಿದೆ. ಜೀವಿತಾವಧಿ ಅಂದ್ರೆ ಹಿಂದೆ 50 ವರ್ಷ ಬದುಕ್ತಾ ಇದ್ರು ಅನ್ಕೊಂಡ್ರೆ ಈಗ 60 ವರ್ಷ ಬದುಕಿದ್ರೆ 10 ವರ್ಷ ಹೆಚ್ಚಿಗೆ ಆಗಿದೆ ಅನ್ನಂಗೆ ಅಲ್ವಾ. ಟೋಟಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಹುಟ್ಟಿರ್ತಕ್ಕಂಥ ಮಗು ಆನ್ ಅನ್ ಆವರೇಜ್ ಎಷ್ಟು ವರ್ಷ ಬದುಕಬಹುದು ಅಂತಕ್ಕಂಥದ್ದು. ಒಬ್ರು ಬೇಗ ಸಾಯ್ಬೋದು, ಒಬ್ರು 100 ವರ್ಷ ಬದುಕಬಹುದು, ಬಟ್ ಯಾವರೇಜ್ ಔಟ್ ಮಾಡಿದಾಗ ಓಕೆ. ದೇಶದಲ್ಲಿ ಸರಾಸರಿ ಜೀವಿತಾವಧಿಯು 71.5 ವರ್ಷದಿಂದ 72 ವರ್ಷಕ್ಕೆ ಹೆಚ್ಚಳವಾಗಿದೆ. ಎಕ್ಸಾಮ್ ಅಲ್ಲಿ ಕೇಳಬಹುದು. ಇತ್ತೀಚಿನ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ UNDP 2025 ವರದಿಯಲ್ಲಿ
ಭಾರತೀಯರ ಜೀವಿತಾವಧಿಯ ವರ್ಷ ಎಷ್ಟು? 71.5, 71, 72.5, 72 ಅಂತ ಕೊಟ್ಟರೆ ಆಪ್ಷನ್ ಡಿ 72 ಸರಿ. 1990ರಲ್ಲಿ ಭಾರತೀಯರ ಜೀವಿತಾವಧಿ ಕೇವಲ 58.6 ಇತ್ತು. ಅಲ್ಲಿಂದ ನಮ್ಮ ಜೀವಿತಾವಧಿ ಏರಿಕೆಗೆ ಕಾರಣ ಬೇರೆ ಬೇರೆ ಹೆಲ್ತಲ್ಲಿ ತಂದಿರತಕ್ಕಂತಹ ರೆವಲ್ಯೂಷನ್ಸ್ ಆಗಿರ್ಬೋದು. ಸೂಚ್ಯಂಕ ಆರಂಭಗೊಂಡ ದಿನದಿಂದ ಇಲ್ಲಿಯವರೆಗೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ, ಆಯುಷ್ಮಾನ್ ಭಾರತ್, ಜನನಿ ಸುರಕ್ಷಾ ಯೋಜನಾ, ಮಾತೃವಂದನಾ ಯೋಜನಾ, ಪೋಷಣ ಅಭಿಯಾನ ಇವೆಲ್ಲವೂ ಕೂಡ ನಮ್ಮ ಜೀವಿತಾವಧಿಯ ಏರಿಕೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದವೆ ಅಂತ UNDP ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ಸೊ ಇಷ್ಟು ಪೇಪರ್ ಕಟ್ಟಿಂಗಲ್ಲಿ ಇರ್ತಕ್ಕಂಥ ಮಾಹಿತಿ ಆಗಿದೆ. ಸೊ ನೆಕ್ಸ್ಟ್ ಮತ್ತಷ್ಟು ಮಾಹಿತಿಯನ್ನು ಸೇರಿಸ್ತಾ ಒಂದು 15 MCQಗಳನ್ನು ಈಗ ನೋಡ್ತಾ ಹೋಗೋಣ. ಸೊ ಒಂದು ಸ್ಕೋರ್ ಎಷ್ಟಾಯಿತು? 0.685ಗೆ ಏರಿದೆ, ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಭಾರತದ ನೆರೆಹೊರೆಯ ರಾಷ್ಟ್ರಗಳನ್ನು ಕಂಪೇರ್ ಮಾಡಿದಾಗ ನೋಡಿ, ಬಾಂಗ್ಲಾದೇಶ 130 ಇದೆ, ಭಾರತವು ಕೂಡ 130ನೇ ಸ್ಥಾನದಲ್ಲಿದೆ. ಆಗ ನೋಡ್ಕೊಂಡ್ರೆ ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವತ್ತೇನು ಯುದ್ಧ ನಡೀತಾ ಇದೆ ಪಾಕಿಸ್ತಾನ ಜೊತೆ, ಇವತ್ತು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನ್ಯೂಸಲ್ಲಿ, ಪಾಕಿಸ್ತಾನವನ್ನು ಉಡಿಸ್ ಮಾಡೋದ್ರಲ್ಲಿ ಭಾರತ ಮುನ್ನುಗ್ತಾ ಇದೆ. ಸೊ ಅದೆಲ್ಲವೂ ಘಟನೆಗಳು ಏನಾಗ್ತಾ ಇದ್ದಾವೆ, ಒಂದು ಬಿಟ್ಟಿರ್ಬೇಕು ಆಸ್ ಎ ಭಾರತೀಯರಾಗಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ ಕೂಡ. ಸೊ 2 ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಇರಿ. ಸೊ ಇನ್ನೊಂದು, ಭಾರತಕ್ಕಿಂತ ಉತ್ತಮ ಸ್ಥಿತಿಯನ್ನು ಕಾಯ್ದುಕೊಂಡಿದ್ದಾವೆ ಭೂತಾನ, ಮಾಲ್ಡೀವ್, ಶ್ರೀಲಂಕಾ, ಇರಾನ್. ಶ್ರೀಲಂಕಾ ಮಾನವ ಅಭಿವೃದ್ಧಿಯಲ್ಲಿ ಹೆಚ್ಚಿಗೆ ಇರ್ತಕ್ಕಂಥದ್ದು ಬಹಳ ಆಶ್ಚರ್ಯ ಆಗುತ್ತೆ. ನೀವು ಗಮನಿಸ್ತಾ ಇರ್ಬೋದು, ಶ್ರೀಲಂಕಾದಲ್ಲಿ ಇವತ್ತು ಪ್ರಧಾನಿಯಾಗಿರ್ತಕ್ಕಂಥವರು ಮಹಿಳೆ. ಶ್ರೀಲಂಕಾದ ಅಧ್ಯಕ್ಷರಾಗಿ ಎಷ್ಟು ಒಂದು 2-3 ಮಹಿಳೆಯರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಮಹಿಳಾ ಸಮಾನತೆ ಅಂತ ಬಂದಾಗ ಶ್ರೀಲಂಕಾ ಬಹಳ ಮುಂದೆ ಇದೆ. ಬೇರೆ ಬೇರೆ ವಿಚಾರಗಳಲ್ಲಿ, ಒಂದು ಏನು ಎಜುಕೇಷನಲ್ಲಿ ಅಥವಾ ಇನ್ನೊಂದು ಯಾವುದೋ ಜೀವಿತಾವಧಿಯಲ್ಲಿ, ಹೀಗೆ 4 ಅಂಶಗಳು ಬರ್ತಾವೆ. ಯಾವಂತ ಮುಂದೆ ಹೇಳ್ತೀನಿ. ಒಟ್ಟಾರೆಯಾಗಿ ಮಾಲ್ಡೀವ್, ಶ್ರೀಲಂಕಾ, ಇರಾನ್, ಭೂತಾನ್, ಬಾಂಗ್ಲಾದೇಶ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ನಮಗಿಂತ ಉತ್ತಮ ರ್ಯಾಂಕಿಂಗ್ ಅನ್ನು ಇದರಲ್ಲಿ ಪಡೆದಿದ್ದಾವೆ. 2023ರ ಡೆವಲಪ್ಮೆಂಟ್ ಇಂಡೆಕ್ಸ್. ಏನು ಸರ್ 2025 ಅಂತೀರಿ, 2023 ಅಂತೀರಿ, ಇಲ್ಲಿ ನೋಡಿದ್ರೆ 2023 ಅಂತ ಕೊಟ್ಟಿದ್ದಾರೆ ಅಂದರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಫಸ್ಟ್ ನಾವು ತಮ್ನೆಲಿಗೆ ಬರೋಣ. ಇಲ್ಲಿ ಏನಾಗ್ತಾ ಇದೆ, 2025 HDA ಅಂತ ಯಾಕೆ ಕೊಡ್ತಾ ಇದೀವಿ ಅಂದರೆ, ಈ ವರ್ಷ ರಿಲೀಸ್ ಆಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ಇದು 2023ರ ಇಂಡೆಕ್ಸ್. ಗಮನಿಸಿ, 2023ನೇ ವರ್ಷದಲ್ಲಾಗಿರ್ತಕ್ಕಂತಹ 2024ರ ವರ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಎಲ್ಲವನ್ನ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ರಿಲೀಸ್ ಮಾಡಿರೋದು ಇವಾಗಷ್ಟೇ, ಕಳೆದ ವರ್ಷದ ಎಲ್ಲ ಡೀಟೇಲ್ಸ್ ಅದರಲ್ಲಿ ಅಡಗಿರುತ್ತೆ ಅಷ್ಟೇ. ನೆಕ್ಸ್ಟ್ 2026ರಲ್ಲಿ ರ್ಯಾಂಕಿಂಗ್ ರಿಲೀಸ್ ಮಾಡಿದಾಗ ಅದು ಯಾವುದರದ್ದು ವರ್ಷದ್ದಾಗಿರುತ್ತೆ, 2024ರದ್ದಾಗಿರುತ್ತೆ. ಅದೆಲ್ಲ ಬೇಡ, ನಾವೊಂದು ಏನು ತಿಳ್ಕೊಳ್ಳೋಣ, ಇತ್ತೀಚಿನ HDI ರ್ಯಾಂಕ್ ಪ್ರಕಾರ ಭಾರತದ ರ್ಯಾಂಕ್ ಏನು ಅಂತ ಕೇಳಿದ್ರೆ 130 ಅಂತ ನೆನ್ಪಿಟ್ಬಿಡಿ. ಅಲ್ಲೇನಾದ್ರೂ ಪರ್ಟಿಕ್ಯುಲರ್ ಆಗಿ 2025 ಅಂತ ಕೇಳಿದ್ರೆ 130 ನೆನ್ಪಿಟ್ಬಿಡಿ. ಅಲ್ಲೇನಾದ್ರೂ ಪರ್ಟಿಕ್ಯುಲರ್ ಆಗಿ 2022 ಅಂತ ಕೇಳಿದ್ರೆ 133 ಅಂತ ನೆನ್ಪಿಡಿ ಅಷ್ಟೇ. ಅವರು ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿಯೋರು. ಹಾಗಾಗಿ ಅವ್ರು ಏನು ಕೇಳ್ಬಿಡ್ತಾರೆ, ಇತ್ತೀಚಿನ ಅಂತ ಕೇಳ್ಬಿಡ್ತಾರೆ ಅಷ್ಟೇ, 130 ಅಂತ ನೆನ್ಪಿಟ್ಬಿಡಿ. ಇನ್ನು ಟಾಪ್ 10 ಕಂಟ್ರೀಸ್ ನೋಡೋದಾದ್ರೆ, ಐಸ್ಲ್ಯಾಂಡು 0.972 ಸ್ಕೋರ್ ಒಂದಿಗೆ ಮೊದಲನೇ ರ್ಯಾಂಕು, 0.970 ಒಂದಿಗೆ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ಗಳು ಜಂಟಿಯಾಗಿ 2ನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಾವೆ. ಇನ್ನು 4ನೇ ಸ್ಥಾನದಲ್ಲಿ ಡೆನ್ಮಾರ್ಕ್, 5 ಜರ್ಮನಿ, 6 ಸ್ವೀಡನ್, ಆಸ್ಟ್ರೇಲಿಯಾ, ಹಾಂಗ್ಕಾಂಗ್, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂಗಳು ಮೊದಲ 10 ಸ್ಥಾನದಲ್ಲಿದ್ದರೆ, ಕೊನೆಯ 10 ಸ್ಥಾನದಲ್ಲಿ ನೋಡೋದಾದ್ರೆ 193 ದೇಶಗಳೇನು ಈ ಒಂದು ಸರ್ವೆದಲ್ಲಿ ಕನ್ಸಿಡರ್ ಮಾಡಿದರೆ, ಅದರಲ್ಲಿ 193ನೇ ಸ್ಥಾನವನ್ನು ಸೌತ್ ಸುಡಾನ್ ಹೊಂದಿದೆ, ಜಸ್ಟ್ 0.388 HDI ವ್ಯಾಲ್ಯೂ ಒಂದಿಗೆ. 2ನೇ ಸ್ಥಾನದಲ್ಲಿ ಸೊಮಾಲಿಯಾ, ಹಾಗೆ ಒಂದಷ್ಟು ರಾಷ್ಟ್ರಗಳಿದ್ದಾವೆ, ಗಮನಿಸಬೇಕು. ಸೌತ್ ಸುಡಾನ್ ಕೊನೆಯ ರಾಷ್ಟ್ರವಾಗುತ್ತೆ. ಇಲ್ಲಿ ಹೆಡ್ ಟು ಹೆಡ್ ಕಂಪ್ಯಾರಿಸನ್ ಮಾಡೋದಾದ್ರೆ 2022ರ HDI ರ್ಯಾಂಕಿಂಗು, 2023ರ HDI ರ್ಯಾಂಕಿಂಗು. 2023 ಅಂದ್ರೆ ಯಾವುದೋ ಹಳೇದಲ್ಲ, ಇವಾಗ ಮಾತಾಡ್ತಾ ಇದೀವಲ್ಲ ಅದೇ ರ್ಯಾಂಕಿಂಗ್ ಇದೆ. ರ್ಯಾಂಕ್ ಏನು 133, ಕಳೆದ ಬಾರಿ, ಈ ಸಲ 130. ಸ್ಕೋರ್ ಎಷ್ಟು 0.676, ಹೋದ ಸಲ, ಈ ಸಲ 0.685. ಹೋದ ಸಲ ಲೈಫ್ ಎಕ್ಸ್ಪೆಕ್ಟೆನ್ಸಿ 71.70, ಈ ಸಲ 72. ಕಳೆದ ಬಾರಿ 12.96 ಇತ್ತು ಇಯರ್ಸ್ ಆಫ್ ಸ್ಕೂಲಿಂಗ್, ಈ ಸಲ 12.95 ಬಂದಿದೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ 6.57 ಇತ್ತು, 6.88 ಇದೆ. ಹೀಗೆ
ಪರ್ ಕ್ಯಾಪಿಟಲ್ ಇನ್ಕಮು ಕಳೆದ ಬಾರಿ 8475 ಇದ್ದರೆ ಈ ಸಲ $9046 ಆಗಿದೆ. ಸೊ ಇಷ್ಟು ಒಂದಷ್ಟು ಮಾಹಿತಿ ಆಗಿತ್ತು. ಈಗ MCQಗಳ ಮುಖಾಂತರ ನೋಡ್ತಾ ಹೋಗೋಣ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2025 ಮಾನವ ಅಭಿವೃದ್ಧಿ ವರದಿ ಅಂತ ಕರಿತೀವಿ. ಅದರಲ್ಲಿ ಒಂದು ಇಂಡೆಕ್ಸ್ ಆಗಿರ್ತಕ್ಕಂಥದ್ದು HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2024 to 25 ಅಂತ. ಸೊ ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇದೆ ನೋಡ್ಬೋದು. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಇದರ PDF ಅಲ್ಲಿ ಶೇರ್ ಮಾಡ್ತೀನಿ, ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ನೀವು ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ, ಹೋಗಿ ಜಾಯ್ನ್ ಆಗ್ಬೋದು. ಇತ್ತೀಚಿನ ವಿಡಿಯೋಗಳೇನು ನೋಡೋದಾದರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಒಂದು ಕಡೆ ಕವರ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 5-6 ವಿಡಿಯೋಸ್ ಆಗಿದ್ದಾವೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಎಕನಾಮಿಕ್ ಸರ್ವೆ 2025. ಇನ್ನೊಂದು ಕಡೆ ಭಾರತದ ಆರ್ಥಿಕ ಸಮೀಕ್ಷೆ ಕೂಡ ಆಲ್ಮೋಸ್ಟ್ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಕರೆಂಟ್ ಅಫೇರ್ಸ್ ವಿಡಿಯೋಸ್ 2025ರಲ್ಲಿ ಈಗ ಆಲ್ರೆಡಿ ಏಪ್ರಿಲ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಮೇ ಸ್ಟಾರ್ಟ್ ಆಗಿದೆ. ಕರ್ನಾಟಕ ಬಜೆಟ್ ಕಂಪ್ಲೀಟ್ ಆಗಿದೆ, ಇಂಡಿಯಾ ಬಜೆಟ್ ಕಂಪ್ಲೀಟ್ ಆಗಿದೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಈಗ ಆಲ್ರೆಡಿ 7 ವಿಡಿಯೋ ಮಾಡಿದ್ದೀವಿ. ಭಾರತದ ಆರ್ಥಿಕ ಸಮೀಕ್ಷೆಯಲ್ಲಿ ಈಗ ಆಲ್ರೆಡಿ 5 ವಿಡಿಯೋ ಮಾಡಿದ್ದೀವಿ. ಸೊ ಮಾಡೋಣ ಇನ್ನಷ್ಟು ಮಾಡೋಣ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ವಿಡಿಯೋಸ್ ಅಂತ ಬಂದಾಗ ಜಿಯೋಗ್ರಫಿ, ಇಂಟ್ರೊಡಕ್ಷನ್ ಟು ಕರ್ನಾಟಕ ಜಿಯೋಗ್ರಫಿ ಇದೆ. 5 ಭಾರತ ರತ್ನ ಅವಾರ್ಡ್ಸ್ 2024 ಇದೆ. ಸೊ ಪದ್ಮ ಅವಾರ್ಡ್ಸ್ ಇದೆ, ಹೂ ಇದೆ, ಮಿಲಿಟರಿ ಎಕ್ಸರ್ಸೈಸಸ್, ಇಂಪಾರ್ಟೆಂಟ್ ಬುಕ್ಸ್ ಅಂಡ್ ಆಥರ್ಸ್, GI ಟ್ಯಾಕ್ಸ್ ಆಫ್ ಇಂಡಿಯಾ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಡೇಸ್ ಅಂಡ್ ಥೀಮ್ಸ್ ಇದೆ, COP28 ದುಬೈಯಲ್ಲಿ ಏನಿತ್ತು ಅದ್ರ ಬಗ್ಗೆ ಇದೆ, ಸ್ಪೋರ್ಟ್ಸ್ ಅವಾರ್ಡ್ಸ್ ಇದೆ, ಬಯೋಡೈವರ್ಸಿಟಿ, ಹೆರಿಟೇಜ್ ಸೈಟ್ಸ್ ಇದೆ, ICC ಕ್ರಿಕೆಟ್ ವರ್ಲ್ಡ್ ಕಪ್ ಇದೆ, 37 ನ್ಯಾಷನಲ್ ಗೇಮ್ಸ್ ಇದೆ. ಇವೆಲ್ಲವೂ ಕೂಡ ಸೊ ವಿಶೇಷ ವಿಡಿಯೋಗಳಾಗ್ತವೆ. ಆಯಾ ಕ್ಲಾಸ್ ನಂಬರ್ ವೈಸ್ ಇಲ್ಲಿದೆ, ಹೋಗಿ ನೋಡ್ಬೋದು ಯಾರಿಗೆ ಆಸಕ್ತಿ ಇದೆ. ಅದೇ ರೀತಿಯಾಗಿ ಸೈನ್ಸ್ ಅಂಡ್ ಟೆಕ್ ಬಂದರೆ ಇಸ್ರೋ ಪ್ರಾಜೆಕ್ಟ್ಸ್ ಬಗ್ಗೆ 4 ವಿಡಿಯೋ ಇದೆ, ಸೊ ನೋಡ್ಬೋದು. ಸುಪ್ರೀಂ ಕೋರ್ಟ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ವೆರಿ ಇಂಪಾರ್ಟೆಂಟ್, ಪ್ರತಿ ಎಕ್ಸಾಮಲ್ಲಿ ಕೇಳ್ತಾರೆ, ಅದ್ರ ಬಗ್ಗೆ ಸೊ 4 ಪಾರ್ಟ್ಸ್ ಇದೆ ನೋಡ್ಬೋದು. ಸೊ ಕ್ಲಾಸ್ 561, 560 ಇದರ PDF ಕೊಟ್ಟಾಗ ಆ ಕ್ಲಾಸ್ ನಂಬರ್ ಯಾವುದಂತ ನೋಡಿ. ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸಂವಿಧಾನದ ತಿದ್ದುಪಡಿಗಳು. 1ರಿಂದ 106ನೇ ಸಂವಿಧಾನ ತಿದ್ದುಪಡಿಯನ್ನು ಕಂಪ್ಲೀಟ್ ಆಗಿ ಸೊ 5-6 ವಿಡಿಯೋಗಳಲ್ಲಿ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಈವನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕಳೆದ ವಿಡಿಯೋದು ಕ್ಲಾಸ್ ನಂಬರ್ 510ನಲ್ಲಿದೆ, ಹೋಗಿ ನೋಡ್ಬೋದು. ಲೆಪರ್ಡ್ ಸೆನ್ಸಸ್ಸು, ಟೈಗರ್ ಸೆನ್ಸಸ್ಸು, ಲಯನ್ ಸೆನ್ಸಸ್ ಇದೆ, ಆಸ್ಕರ್ ಅವಾರ್ಡ್ಸ್ ಇದಾವೆ. ಸೊ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್, ಯೂರೋ ಕಪ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ, ನೀತಿ ಆಯೋಗದ SDG ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್ ಇದೆ, ಮೌಂಟೇನ್ ಪಾಸಸ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್ ಇದೆ ನೋಡ್ಬೋದು. ಜೊತೆಗೆ ಕನ್ವೆನ್ಷನ್ ಅಂಡ್ ಪ್ರೋಟೋಕಾಲ್ಸ್ ಅಂತ ಅದ್ರ ಮೇಲೆ 3 ವಿಡಿಯೋಸ್ ಇದಾವೆ, ಕ್ಲಾಸ್ ನಂಬರ್ 603, 604 and 612. ಸೊ ಮೈದಾನ್ಸ್ 43rd ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ, ಸೊ 598. ರಾಮನಗರ ರೀನೇಮ್ಡ್ ಆಸ್ ಎ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ 597. ಯುನೆಸ್ಕೋ ICH ಸೈಟ್ಗಳು 15 ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಭಾರತದ ಯಾವಿದಾವೆ ಅವೆಲ್ಲವೂ ಕೂಡ ಇದಾವೆ. ಇವು ಸ್ಪೆಷಲ್ ವಿಡಿಯೋಸ್. ಆದರೆ ಈ ಸ್ಪೆಷಲ್ ವಿಡಿಯೋ ಸರಣಿಯಲ್ಲಿ ಈಗ ಕ್ಲಾಸ್ ನಂಬರ್ 7, 8, 89 ಮಾತಾಡ್ತಾ ಇದ್ದೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI 2025. ಇಷ್ಟಲ್ಲದೆ ಈಗ ಎಕ್ಸಾಮ್ಗಳು ನಡೆದಾಗ GK ಪೇಪರ್, ಜನರಲ್ ನಾಲೆಜ್ ಪೇಪರ್ ಏನಿರುತ್ತೆ, GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್. ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪ್ಯೂಟರ್ನ ಎಲ್ಲ 30 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು GK ಪೇಪರ್ ಅಂತ ಬಂದಾಗ ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸ್ಟಾಟಿಕ್ GK ಆಗಿರ್ಬೋದು, ಹೀಗೆ ವಿವಿಧ ವಿಚಾರಗಳ ಮೇಲೆ ಸಾಲ್ವ್ ಮಾಡಿರ್ತಕ್ಕಂಥದ್ದಿದೆ. ಅದು CTA ಎಕ್ಸಾಮ್ ಆಗಿರ್ಬೋದು, PC ಎಕ್ಸಾಮ್ ಆಗ್ಬೋದು, PCI, PSI, FDA, STA, PDO, KS ಎಲ್ಲವೂ ಕೂಡ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ, ಇನ್ನು ಕಂಪ್ಯೂಟರ್ ವಿಡಿಯೋಸ್ನ ಸರಣಿನೇ ಇದೆ, ಒಂದು ಪ್ಲೇ ಲಿಸ್ಟ್ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ ಈಗ ಲೆಟ್ಸ್ ಮೂವ್ ಆನ್ ಟು ದ ಈ ಎಲ್ಲ ವರ್ಕಿಗೆ ನಿಮ್ಮ ಒಂದಷ್ಟು ಬೆಂಬಲವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಮರ್ಸ್ ಕ್ಲಾಸಸ್ ಅಥವಾ ಅಮರ್ಸ್ ಡೈಮಂಡ್ ಕ್ಲಾಸಸ್ ಅಂತಿದೆ, ಜಾಯ್ನ್ ಆಗೋ ಮೂಲಕ ನಮ್ಮ ಟೀಮ್ಗೂ ಕೂಡ ಇಷ್ಟೆಲ್ಲ ವರ್ಕಿಗೆ ನಿಮ್ಮ ಬೆಂಬಲವೂ ಕೂಡ ತೆಗುತ್ತೆ ಅಂತ ಹೇಳ್ತಾ, ಸೊ ನೀವು ಜಾಯ್ನ್ ಆಗಬೇಕಾದ್ರೆ ಎನಿ ಇಶ್ಯೂ ಬಂದರೆ ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ, amaresh.pothnad@gmail.com ಅಂತ ಇಮೇಲ್ ಐಡಿ ಗೊತ್ತಾಗದೆ ಹೋದರೆ ಪ್ರತಿ ಸ್ಲೈಡ್ನ ಕೆಳಗಡೆ ಇರುತ್ತೆ ನೋಡ್ಬೋದು. ಕೇವಲ ಜಾಯ್ನ್ ಆಗಬೇಕಾದ್ರೆ ಪ್ರಾಬ್ಲಮ್ ಆದರೆ ಅಷ್ಟೇ ಅಲ್ಲ, ಬದಲಾಗಿ ನಿಮ್ಮ ಫ್ಯೂಚರ್ ರಿಲೇಟೆಡ್ ಎನಿ ಕ್ವೆರೀಸ್, ಎನಿ ಪ್ರಶ್ನೆಗಳು, ಓದೋದಾಗಲಿ, ಭವಿಷ್ಯ ಆಗಲಿ, ಭವಿಷ್ಯ ಅಂದರೆ ಯಾವುದೋ ಜ್ಯೋತಿಷ್ಯ ಅಲ್ಲ, ಫ್ಯೂಚರ್ ಏನು ಪ್ಲ್ಯಾನ್ ಮಾಡ್ತಾ ಇದ್ರೆ ಅಕಾಡೆಮಿಕಲಿ, ಸೊ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಫೋನ್ ನಂಬರ್ ಸಮೇತ ನನ್ನ ಇಮೇಲ್ ಐಡಿಗೆ ಕಳಿಸಿದರೆ ನಾನೇ ನಿಮಗೆ ಖುದ್ದಾಗಿ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಈಗ ಆಲ್ರೆಡಿ ಮಾತಾಡಿದ್ದೀನಿ, ನೋಡಿ ಯಾರಿಗೆ ಸಾಧ್ಯ ಇದೆ ಕಳಿಸ್ಬೋದು ಅಂತ ಹೇಳ್ತಾ, ಈಗ MCQಗಳು. ಮೊದಲನೇದು
UNDPಯ ಮಾನವ ಅಭಿವೃದ್ಧಿ ಸೂಚ್ಯಂಕ 2023ರಲ್ಲಿ ಭಾರತದ ಶ್ರೇಣಿ ಎಷ್ಟು? 2023 ಅಂದ್ರೆ ಹಳೇದಂತಲ್ಲ, ಈಗ ರಿಲೀಸ್ ಮಾಡಿದ್ರಲ್ಲ ಪ್ರಸ್ತುತ ಅದು. ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ UNDP's ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2023 ವಿಚ್ ಇಸ್ ರಿಲೀಸ್ಡ್ ಇನ್ 2025 ಅಂದ್ರೆ ಏನಿದೆ ಭಾರತದ ಶ್ರೇಣಿ ಅಥವಾ ರ್ಯಾಂಕಿಂಗ್ ಅಂದ್ರೆ 133, 132, 130, 135 ಅಂದ್ರೆ 130 ವಿತ್ ಟೋಟಲ್ HDI ಸ್ಕೋರ್ 0.685. ಇವೆರಡು ಅಂಶಗಳು ಇಂಪಾರ್ಟೆಂಟ್. ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2025 ಥೀಮ್ ಏನು? ಎ ಮ್ಯಾಟರ್ ಆಫ್ ಚಾಯ್ಸ್, ಪೀಪಲ್ ಅಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ AI. ಒಟ್ಟಾರೆಯಾಗಿ ನೋಡೋದಾದ್ರೆ ಅಮೆರಿಕದ ನ್ಯೂಯಾರ್ಕ್ ಮೂಲದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ರಿಲೀಸ್ ಮಾಡ್ತಾ ಇದೆ. ಆ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಐಸ್ಲ್ಯಾಂಡ್ ಮೊದಲನೇ ಸ್ಥಾನ, ನಾರ್ವೆ, ನ್ಯೂಜಿಲೆಂಡ್, ಸ್ವಿಟ್ಜರ್ಲೆಂಡ್ಗಳು 2ನೇ ಸ್ಥಾನ ಮತ್ತು ಡೆನ್ಮಾರ್ಕ್ 3ನೇ ಸ್ಥಾನದಲ್ಲಿದೆ. 193ನೇ ದೇಶವಾಗಿ ಸೌತ್ ಸುಡಾನ್ ಇದೆ. ಭಾರತವು 130ನೇ ರ್ಯಾಂಕ್ ಅನ್ನು ಪಡೆದಿದೆ 193 ದೇಶಗಳಲ್ಲಿ. ಕಳೆದ ಬಾರಿ 134 ಇತ್ತು, ನಂತರ ಇದನ್ನು 133 ಮಾಡಿದ್ದಾರೆ. ಇನ್ನು ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾನೆ ಬರ್ತಾ ಇದೀವಿ ಟೇಬಲ್. ಯಾಕಂದ್ರೆ ಪ್ರತಿ ವರ್ಷ ರಿಲೀಸ್ ಆದಾಗಲೂ ಕೂಡ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಟ್ಸ್ ಕಾಂಪೋನೆಂಟ್ಸ್ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂವನ್ನು ನೋಡ್ಬೋದು. 2023ನೇ ಸಾಲಿಂದು ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ 1ನೇ ಅಂಶ, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ 2ನೇ ಅಂಶ, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ 3ನೇ ಅಂಶ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಥವಾ GNI ಪರ್ ಕ್ಯಾಪಿಟ ಇನ್ಕಮ್ 4ನೇ ಅಂಶ. ಈ 4 ಅಂಶಗಳನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಐಸ್ಲ್ಯಾಂಡ್ ಒಟ್ಟು 0.972 ಸ್ಕೋರು. ಅದರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅಂದರೆ ನಾವು ಐಸ್ಲ್ಯಾಂಡನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಏನು ಮಾನವ ಅಥವಾ ಒಬ್ಬ ಹುಡುಗ ಅಥವಾ ಹುಡುಗಿ ಹುಟ್ಟಿದ್ರೆ 82 ವರ್ಷ ಮಿನಿಮಮ್ ಬದುಕ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಂದರೆ ಆನ್ ಅನ್ ಆವ್ರೇಜ್. ಇನ್ನು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು 18.9 ಇಯರ್ಸ್ ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಅಂದರೆ ಸ್ಕೂಲು ಕಾಲೇಜು. ಇನ್ನು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು 13.9 ಇದೆ ಮತ್ತು ಗ್ರಾಸ್ ನ್ಯಾಷನಲ್ ಇನ್ಕಮು ಅವ್ರದ್ದು 69,117 ಇದೆ ಡಾಲರ್ಸಲ್ಲಿ. ಸೊ ಕಳೆದ ಬಾರಿ 3ನೇ ರ್ಯಾಂಕಲ್ಲಿದ್ದರು, ಈ ಬಾರಿ 1ನೇ ರ್ಯಾಂಕಲ್ಲಿದ್ದಾರೆ. ಕಳೆದ ಬಾರಿ ನಾರ್ವೆ 1ನೇ ರ್ಯಾಂಕಲ್ಲಿತ್ತು, ಈ ಸಲ 2ನೇ ರ್ಯಾಂಕಿಗೆ ಇಳಿದಿದೆ. ಹಾಗೇ ಬಂದರೆ ಭಾರತ 130ನೇ ಸ್ಥಾನದಲ್ಲಿದೆ ವಿತ್ HDI ಸ್ಕೋರ್ 0.685. ಒಂದು ವೇಳೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಭಾರತದ ಎಷ್ಟಿದೆ ಅಂದರೆ 72.0, ಸ್ಕೂಲಿಂಗ್ ಎಕ್ಸ್ಪೆಕ್ಟೆಡ್ 13.0, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು 6.9 ಮತ್ತು ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟ ಇನ್ಕಮು $9,047. ಹೋದ ಬಾರಿ 133 ಇತ್ತು, ಈ ಬಾರಿ 130ನೇ ಸ್ಥಾನವನ್ನು ಭಾರತ ಪಡೆದಿದೆ. ಇನ್ನು ಇಲ್ಲಿ ಕೆಲವೊಂದು ಅಂಶಗಳನ್ನು ಕೇಳ್ತಾರೆ. ಒಂದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಡೆವಲಪ್ ಮಾಡಿರ್ತಕ್ಕಂತಹ ಅರ್ಥಶಾಸ್ತ್ರಜ್ಞ ಯಾರು ಅಂದರೆ ಪಾಕಿಸ್ತಾನದ ಎಕನಾಮಿಸ್ಟು ಮಹಿಬೂಬ್ ಉಲ್ ಹಕ್ ಅವರು ಈ HDIಯನ್ನು ಡೆವಲಪ್ ಮಾಡಿ UNDPಗೆ ಕೊಡ್ತಾರೆ. ಅದಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥವ್ರು ನಮ್ಮ ಭಾರತದ ಅರ್ಥಶಾಸ್ತ್ರಜ್ಞ, ನೊಬೆಲ್ ಪಾರಿತೋಷಕ ವಿಜೇತರು ಅಮರ್ತ್ಯ ಸೇನ್ ಅವರು. ಹಾಗಾಗಿ ಮಹಿಬೂಬ್ ಉಲ್ ಹಕ್, ಅಮರ್ತ್ಯ ಸೇನ್ ಅವರ ಹೆಸರನ್ನ ನೆನ್ಪಿಡ್ಬೇಕಾಗುತ್ತೆ. ಅವರು ಡೆವಲಪ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಇಂಡೆಕ್ಸಸ್ ಬರ್ತವೆ. ಈ HDIಯಲ್ಲಿ 3 ಇಂಡೆಕ್ಸ್ ಬರ್ತವೆ, 4 ಇಂಡಿಕೇಟರ್ಸ್ ಬರ್ತವೆ ಮತ್ತು 3 ಡೈಮೆನ್ಷನ್ಗಳು ಬರ್ತವೆ. ಯಾವ್ಯಾವ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ಇಂಡೆಕ್ಸ್ಗಳು ಯಾವಂದ್ರೆ, ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಜೀವಿತಾವಧಿ ಸೂಚ್ಯಂಕ 1, 2ನೇದು ಎಜುಕೇಷನ್ ಇಂಡೆಕ್ಸ್, ಶಿಕ್ಷಣ ಸೂಚ್ಯಂಕ 2, 3ನೇದು ಒಟ್ಟು ರಾಷ್ಟ್ರೀಯ ಆದಾಯ ಸೂಚ್ಯಂಕ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಇಂಡೆಕ್ಸ್ 3. ಹೀಗೆ 3 ಇಂಡೆಕ್ಸ್ಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ 4 ಇಂಡಿಕೇಟರ್ಗಳು. ಯಾವ್ಯಾವ 4 ಇಂಡಿಕೇಟರ್ಗಳು ಅಂದರೆ, ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್, ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್ ಅಂತ ಕರೀತಾರೆ. ಇದನ್ನು ನಾವು ಸರಾಸರಿ ನಿರೀಕ್ಷಿತ ಆಯುಷ್ಯ ಅಂತ ಕರಿತೀವಿ. 2ನೇದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು, ಶಾಲಾ ಕಲಿಕೆಯ ಸರಾಸರಿ ಅವಧಿ. 3ನೇದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು, ಶಾಲಾ ಕಲಿಕೆಯ ನಿರೀಕ್ಷಿತ ಅವಧಿ. 4ನೇದು GNI ಪರ್ ಕ್ಯಾಪಿಟಾ ಅಥವಾ ಡೀಸೆಂಟ್ ಸ್ಟ್ಯಾಂಡರ್ಡ್ ಲಿವಿಂಗ್ ಅಂತ ಕರಿತೀವಿ. ಇಷ್ಟು 4 ಇಂಡಿಕೇಟರ್ಗಳನ್ನು ಬಳಸ್ತಾರೆ. ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಅಲ್ಲಿ ಹುಟ್ಟಿದ ಮಗು ಎಷ್ಟು ವರ್ಷಗಳ ಕಾಲ ಬದುಕಬಹುದು ಆನ್ ಆನ್ ಆವರೇಜ್ ಅಂತ ಕೇಳ್ತಾರೆ. ಇದು ಇಂಡಿಕೇಟರ್, ಅದನ್ನ ಕನ್ಸಿಡರ್ ಮಾಡ್ತಾರೆ.
ಎರಡನೇದು ಶಿಕ್ಷಣ ಸೂಚ್ಯಾಂಕದಲ್ಲಿ ಎಜುಕೇಷನ್ ಇಂಡೆಕ್ಸಲ್ಲಿ ಒಂದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು, ಇನ್ನೊಂದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು. ಅಂದರೆ ಶಾಲಾ ಕಲಿಕೆಯ ಸರಾಸರಿ ಅವಧಿ ಎಷ್ಟಿದೆ ನಮ್ಮ ಭಾರತದಲ್ಲಿ, ನಿರೀಕ್ಷಿತ ಅವಧಿ ಎಷ್ಟಿದೆ ಅವೆರಡನ್ನ, ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ. ಈ 4 ಇಂಡಿಕೇಟರ್ಗಳೇ ನಮ್ಮ ಮಾನವ ಅಭಿವೃದ್ಧಿ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಚೆನ್ನಾಗಿದೆ ಅಂದ್ರೆ ಅರ್ಥ ಹೆಲ್ತ್ ಚೆನ್ನಾಗಿ ನೋಡ್ತಾ ಇದ್ದಾರೆ, ಹೆಲ್ತ್ಗೋಸ್ಕರ ಆ ದೇಶ ಇನ್ವೆಸ್ಟ್ ಮಾಡ್ತಾ ಇದೆ ಅನ್ನೋದು. ಮತ್ತೊಂದು ಶಾಲಾ ಕಲಿಕೆಯ ಸರಾಸರಿ ಅವಧಿ ಮತ್ತು ನಿರೀಕ್ಷಿತ ಅವಧಿ ಏನು ಹೇಳ್ತಾ ಇದೆ ಅಂದರೆ ಮಾನವ ಅಭಿವೃದ್ಧಿಗಾಗಿ, ಅಂದರೆ ಶಿಕ್ಷಣದ ಅಭಿವೃದ್ಧಿಗಾಗಿ ಆ ದೇಶ ಏನು ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಯಾವಾಗಲೂ ನಮ್ಮ ಇನ್ಕಮ್ ಎಷ್ಟಿದೆ ಅಂತಕ್ಕಂಥದ್ದು ಏನನ್ನ ಸೂಚನೆ ತೋರಿಸ್ತಾ ಇದೆ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ, ನಮ್ಮ ಜೀವನದ ಮಟ್ಟ ಯಾವ ರೀತಿಯಾಗಿ ಜೀವಿಸ್ತಾ ಇದೀವಿ ಅಂತ ತೋರಿಸ್ತಕ್ಕಂಥದ್ದೇ ಪರ್ ಕ್ಯಾಪಿಟಲ್ ಇನ್ಕಮ್. ಇನ್ಕಮ್ PCI ಜಾಸ್ತಿ ಇದ್ದಷ್ಟು ನಮ್ಮ ಜೀವನದ ಗುಣಮಟ್ಟ ಜಾಸ್ತಿ ಇರುತ್ತೆ, ಇನ್ಕಮ್ ಕಡಿಮೆ ಇದ್ದಷ್ಟು ನಮ್ಮ ಜೀವನದ ಒಂದು ಪರಿಸ್ಥಿತಿ ಕಡಿಮೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಡೈಮೆನ್ಷನ್ಗಳು, ಇಲ್ಲಿ 3 ಆಯಾಮಗಳನ್ನು ನೋಡ್ತಾ ಹೋಗ್ತಾರೆ. ಒಂದು ಆರೋಗ್ಯದಿಂದ, ಇನ್ನೊಂದು ಶಿಕ್ಷಣದ ಆಯಾಮ, ಮತ್ತೊಂದು ಜೀವನ ಮಟ್ಟದ ಆಯಾಮ. ಈ 3 ಆಯಾಮಗಳನ್ನು ಕನ್ಸಿಡರ್ ಮಾಡಿ ಕೊನೆಗೆ ಒಂದು ಜಿಯೋಮೆಟ್ರಿಕ್ ಮೀನ್ ಅನ್ನು ತೆಗೆದುಕೊಳ್ತಾರೆ. HDI ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ LEI ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಮತ್ತೊಂದು ಎಜುಕೇಷನ್ ಇಂಡೆಕ್ಸ್, ಮತ್ತೊಂದು ಇನ್ಕಮ್ ಇಂಡೆಕ್ಸ್ ಅಂತ ಈ 3ಗಳ ಕ್ಯೂಬ್ ರೂಟ್ ಅನ್ನು ತೆಗೆದುಕೊಂಡು ಇಲ್ಲಿ ಜಿಯೋಮೆಟ್ರಿಕ್ ಮೀನ್ ಅನ್ನು ತೆಗೆದುಕೊಂಡು ಫೈನಲ್ಲಿ ನಂಬರ್ ಅನ್ನು ಕೊಡ್ತಾ ಹೋಗ್ತಾರೆ. ಇದನ್ನು ನಾವು HDI ವ್ಯಾಲ್ಯೂ ಅಂತ ಕರಿತೀವಿ ಅಥವಾ ಸ್ಕೋರ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಏನು ಕೇಳ್ಬೋದು ಅಂದ್ರೆ, ಒಂದು ಎಷ್ಟು ಇಂಡೆಕ್ಸಸ್ ಇದಾವೆ, ಎಷ್ಟು ಇಂಡಿಕೇಟರ್ಸ್ ಇದಾವೆ, ಎಷ್ಟು ಡೈಮೆನ್ಷನ್ಸ್ ಇದಾವೆ. 3 ಇಂಡೆಕ್ಸು, 4 ಇಂಡಿಕೇಟರ್ಸು, 3 ಡೈಮೆನ್ಷನ್ಸ್ ಯಾವ್ಯಾವ ಅಂತ. ಮತ್ತು ಅದರಲ್ಲಿ ಅರ್ಥಮೆಟಿಕ್ ಮೀನ್ ಬಳಸ್ತಾರಾ ಅಥವಾ ಜಿಯೋಮೆಟ್ರಿಕ್ ಮೀನ್ ಬಳಸ್ತಾರಾ ಅಂತ ಕೇಳ್ತಾರೆ. ಜಿಯೋಮೆಟ್ರಿಕ್ ಮೀನ್ ಅನ್ನೋದನ್ನ ಗಮನಿಸಬೇಕು. ಇಷ್ಟು ಹೆಚ್ಚಿನ ಮಾಹಿತಿ ಆಗಿತ್ತು ಮೊದಲನೇ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ. ಅಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲಿ ಓದಬೇಕಾದ್ರೆ ಒಂದು ಕಡೆ ಹೇಳ್ತಾ ಇದೆ, ಭಾರತವು ಇನ್ನೂ ಮಧ್ಯಮ ಮಾನವ ಅಭಿವೃದ್ಧಿ ಕ್ಯಾಟಗರಿಯಲ್ಲಿದೆ ಅಂತ. ಅಂದರೆ ಭಾರತದ ಸ್ಕೋರು 0.685. 0.685 ಯಾವ ಕ್ಯಾಟಗರಿಯಲ್ಲಿ ಬರ್ತಾ ಇದೆ ಇಲ್ಲಿ ನೋಡಿ, 0.550 ಇಂದ 0.699 ಈ ಕ್ಯಾಟಗರಿ ಒಳಗಡೆ ಬೀಳ್ತಾ ಇದೆ. ಹಾಗಾಗಿ ಭಾರತ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕ್ಯಾಟಗರಿಯಲ್ಲಿದೆ. ಕೇಳ್ಬೋದು ಎಕ್ಸಾಮಲ್ಲಿ. ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅನ್ನೋದ್ರ ಮೇಲೆ ನಮ್ಮ ಫೋಕಸ್ ಇರಬೇಕು, ಅವಾಗ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಹಾಗೆ ನೋಡ್ಕೊಂಡ್ರೆ ಮೇಲ್ಗಡೆ ಹ್ಯೂಮನ್ ಡೆವಲಪ್ಮೆಂಟ್ ಇದೆ, ಉನ್ನತ ಮಾನವ ಅಭಿವೃದ್ಧಿ ಸ್ಕೋರು 0.7ಗಿಂತಲೂ ಮೇಲೆ, 0.799ಗಿಂತಲೂ ಕೆಳಗಿರಬೇಕು. 0.80 ಇಂದ 1.00 ಇದ್ರೆ ಅತ್ಯಂತ ಉನ್ನತ ಮಾನವ ಅಭಿವೃದ್ಧಿ, ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್. ಈ ನಾರ್ವೆ, ಐಸ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲವೂ ಅಲ್ಲಿದ್ದಾವೆ. ಇನ್ನು ನಮ್ಗೆನೆ ಕೆಳಗಿರ್ತಕ್ಕಂಥದ್ದು ಲೋ ಹ್ಯೂಮನ್ ಡೆವಲಪ್ಮೆಂಟ್, ಕಡಿಮೆ ಮಾನವ ಅಭಿವೃದ್ಧಿ ಇರ್ತಕ್ಕಂಥದ್ದು 0ದಿಂದ 0.449ವರೆಗೂ. 4 ಕ್ಯಾಟಗರಿ ಸ್ಕೋರ್ ಏನಂತ ನೆನ್ಪಿಟ್ವಿ. ಇನ್ನು ಭಾರತ 130ನೇ ಸ್ಥಾನ ನೋಡಿದ್ವಿ. ಆದರೆ ಭಾರತದ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಕಂಪೇರ್ ಮಾಡಿದಾಗ ಭಾರತ ಸ್ಥಿತಿ ಹೇಗಿದೆ ಅಂತ ಕೇಳ್ತಾರೆ. ಭಾರತವು ಭಾಗವಾಗಿರ್ತಕ್ಕಂತಹ ಸಾರ್ಕ್ ಆಗಿರ್ಬೋದು, ಅಥವಾ ಭಾರತವು ಭಾಗವಾಗಿರ್ತಕ್ಕಂಥ ಬಿಮ್ಸ್ಟೆಕ್ಕು, ಬ್ರಿಕ್ಸು, ಅಥವಾ I2U2 ಅಥವಾ G20, ಹೀಗೆ ಬೇರೆ ಬೇರೆ ಆರ್ಗನೈಜೇಷನ್ಸ್ ಏನಿದೆ ಭಾರತವು ಭಾಗಿಯಾಗಿರ್ತಕ್ಕಂಥದ್ದು. ಆ ಆರ್ಗನೈಜೇಷನ್ಸ್ಗಳ ದೇಶಗಳನ್ನು ಕೊಟ್ಟು ಇದರಲ್ಲಿ ಭಾರತಕ್ಕಿಂತಲೂ ಹೆಚ್ಚಿರ್ತಕ್ಕಂತಹ, ಕಡಿಮೆ ಇರತಕ್ಕಂತಹ ಅಥವಾ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಕಂಪ್ಯಾರಿಸನ್ ಅನ್ನು ಮಾಡಿ ಎಕ್ಸಾಮಲ್ಲಿ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಗ್ಲಾನ್ಸ್ ಅನ್ನು ಮಾಡ್ಕೊಂಡ್ಬಿಡೋಣ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ದ ರೀಜನಲ್ ಕೋಆಪರೇಷನ್, ಸಾರ್ಕ್, ಇದು ನೇಪಾಳದ ಕಾಠ್ಮಂಡುವಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದು 1985 ಡಿಸೆಂಬರ್ 8ರಂದು ಸ್ಥಾಪನೆ ಆಗುತ್ತೆ. ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆ, ಕಾಠ್ಮಂಡುವಿನಲ್ಲಿ ಪ್ರಧಾನ ಕಚೇರಿ. ಇದರ ಸದಸ್ಯ ರಾಷ್ಟ್ರಗಳು ಅಂತ ಬಂದಾಗ 7 ದೇಶಗಳು ಬರ್ತವೆ. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ, ಹೀಗೆ 8 ದೇಶಗಳು. ಕರೆಕ್ಟ್, ಬಿಮ್ಸ್ಟೆಕ್ ಅಲ್ಲಿ 7 ಇರಬೇಕು. ಎಲ್ಲ ಇದಾವೆ. ಈ ದೇಶಗಳೊಂದಿಗೆ ನಾವು ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲೆಲ್ಲ ಕರೆಂಟ್ ಅಫೇರ್ಸ್ ಎಲ್ಲ ಬರ್ತಾ ಅಲ್ಲೆಲ್ಲ ಹೇಳಿದ್ದೀವಿ. ಈಗ ನಮ್ಮ ಫೋಕಸ್ ಇರ್ತಕ್ಕಂಥದ್ದು ಈ HDI 2023ರಲ್ಲಿ ಭಾರತದ ರ್ಯಾಂಕ್ ಏನು 130. ಆದರೆ ಸಾರ್ಕ್ನ ವಿವಿಧ ದೇಶಗಳಿಗೆ ಕಂಪೇರ್ ಮಾಡಿದಾಗ ಭಾರತದ ರ್ಯಾಂಕಿಂಗ್ ಯಾವ ರೀತಿಯಾಗಿದೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಗ್ಲಾನ್ಸ್ ಮಾಡ್ತಾ ಹೋಗ್ತೀವಿ. ಅಫ್ಘಾನಿಸ್ತಾನ 193 ದೇಶಗಳಲ್ಲಿ 181, ಬಾಂಗ್ಲಾದೇಶ 130, ಭೂತಾನ್ 125, ಭಾರತ 130, ಮಾಲ್ಡೀವ್ಸ್ 93, ನೇಪಾಳ 145, ಪಾಕಿಸ್ತಾನ 168, ಶ್ರೀಲಂಕಾ 89. ಇದು ಈ ಒಂದು HDI ಯಲ್ಲಿ.
ಕಳೆದ HDI, ಅದರಿಂದಿನ HDI, ಅದರಿಂದ ಎಲ್ಲವೂ ಕೂಡ ಪಟ್ಟಿ ಹಾಗೆ ಬೆಳೆಸ್ತಾನೆ ಬರ್ತಾ ಇದ್ದೀವಿ. ಒಂದಾಯ್ತು. ಇನ್ನು ಬ್ರಿಕ್ಸ್ ಕಂಟ್ರೀಸ್ ಅಂತ ಬಂದ್ರೆ, ಬ್ರಿಕ್ಸ್ ಬಗ್ಗೆ ಎಲ್ಲ ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ದೀವಿ. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬ್ರಿಕ್ಸ್ ದೇಶಗಳೊಂದಿಗೆ HDI ಕಂಪ್ಯಾರಿಸನ್. ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಇವುಗಳನ್ನ ಬ್ರಿಕ್ಸ್ ಅಂತ ಕರಿತಾ ಇದ್ದೀವಿ. ಅದರ ಜೊತೆಗೆ ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಈಜಿಪ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇನ್ನು 5 ದೇಶಗಳು 2023-24ರಲ್ಲಿ ಜಾಯ್ನ್ ಆಗಿದ್ದವು. ಇತ್ತೀಚೆಗೆ ಅಂದ್ರೆ 2025ರಲ್ಲಿ ಇಂಡೋನೇಷ್ಯಾ ಕೂಡ ಬ್ರಿಕ್ಸ್ ಕಂಟ್ರೀಸ್ನ ಭಾಗವಾಗಿದೆ. ಹಾಗಾಗಿ 11 ಬ್ರಿಕ್ಸ್ ಕಂಟ್ರೀಸ್ ಇದಾವೆ. ಈಗ ಕಂಪ್ಯಾರಿಸನ್ ಮಾಡೋದಾದ್ರೆ HDI 2023ಯಲ್ಲಿ ಬ್ರೆಜಿಲ್ 84, ರಷ್ಯಾ 64, ಇಂಡಿಯಾ 130, ಚೀನಾ 78 ನಮಗಿಂತಲೂ ಬೆಟರ್ ಇದೆ, ಸೌತ್ ಆಫ್ರಿಕಾ 106 ನಮಗಿಂತಲೂ ಬೆಟರ್ ಇದೆ, ಇಥಿಯೋಪಿಯಾ 180 ಬಹಳ ಕಡಿಮೆ ಇದೆ, ಇರಾನ್ 75, ಸೌದಿ ಅರೇಬಿಯಾ 37, 100 ಸ್ಥಾನವನ್ನು ಈಜಿಪ್ಟ್ ಮತ್ತು UAE 15, ಇಂಡೋನೇಷ್ಯಾ 113. ಜಸ್ಟ್ ಫಾರ್ ದ ಕಂಪ್ಲೀಟ್ನೆಸ್ ಒಂದು ಐಡಿಯಾ ಇರಲಿ, ಎಲ್ಲವನ್ನ ನೆನ್ಪಿಡಕ್ಕಾಗಲ್ಲ. ಭಾರತ ಚೀನಾ ಕಂಪೇರ್ ಮಾಡಿದಾಗ ಭಾರತ ಕಡಿಮೆ ಇದೆ HDI ಅಂತ ನೆನ್ಪಿಡ್ಬೇಕು. ಇನ್ನು ಬಿಮ್ಸ್ಟೆಕ್ ಕಂಟ್ರೀಸ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ದೇಶಗಳು ಭಾಗವಾಗಿದ್ದಾವೆ ನೋಡ್ಬೋದು. ಈಗ ಕಂಪ್ಯಾರಿಸನ್ ಮಾಡೋದಾದ್ರೆ 7 ದೇಶಗಳಿದ್ದಾವೆ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಅಂಡ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್, ಇದರಲ್ಲಿ ಬಾಂಗ್ಲಾದೇಶ 130 ನೋಡಿದ್ವಿ, ಭೂತಾನ್ 125 ಆಲ್ರೆಡಿ ನೋಡಿದ್ವಿ, ಭಾರತ 130 ನೋಡ್ತಾನೆ ಇದೀವಿ. ಮಯನ್ಮಾರ್ ಹೊಸ ದೇಶವಾಗುತ್ತೆ, ಈಗ 150ನೇ ಸ್ಥಾನದಲ್ಲಿದೆ. ನೇಪಾಳ 145, ಶ್ರೀಲಂಕಾ 89, ಥೈಲ್ಯಾಂಡ್ ಹೊಸ ದೇಶ 76. ಬಿಮ್ಸ್ಟೆಕ್ ಸಾರ್ಕಲ್ ಇಲ್ಲ ಅವರು. ಓಕೆ, ಇನ್ನು ಕ್ವಾಡ್ ಕಂಟ್ರೀಸ್ ಅಂತ ಬಂದ್ರೆ ನಮ್ಗೆ ಗೊತ್ತಿದೆ. ಕ್ವಾಡ್ ಅಂದ್ರೆ USA, ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ 7ನೇ ಸ್ಥಾನದಲ್ಲಿದೆ, ಟಾಪ್ 10 ನಲ್ಲಿದ್ರೆ. USA 17 ಸ್ಥಾನದಲ್ಲಿದೆ, ಜಪಾನ್ 23, ಭಾರತ ಬಹಳ ಕಡಿಮೆ ಇದೆ UNDP ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಕಂಪೇರ್ ಟು ದ ಅದರ್ ಕ್ವಾಡ್ ಕಂಟ್ರೀಸ್ ಅಲ್ಲಿ. ಇನ್ನು I2U2 ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ಅದರಲ್ಲಿ ಭಾರತದ ಒಂದು ಕೊಡುಗೆ ಯಾವ ರೀತಿಯಾಗಿದೆ ಕಂಪ್ಯಾರಿಸನ್ ನೋಡೋದಾದ್ರೆ ಇಂಡಿಯಾ ಬಹಳ ಕಡಿಮೆ ಇದೆ 130, ಇಸ್ರೇಲ್ 27, UAE 15, USA 17. ಇನ್ನು ವಿಶ್ವದ ರಾಷ್ಟ್ರಗಳ ಮಾನವ ಅಭಿವೃದ್ಧಿ ಪಟ್ಟಿಯನ್ನು ಸಿದ್ಧಪಡಿಸುವ ಮತ್ತು ಪ್ರಕಟಿಸುವ ಜವಾಬ್ದಾರಿಯನ್ನು ಯಾವ ಸಂಸ್ಥೆ ಹೊಂದಿದೆ? ಯುನೆಸ್ಕೋ, UNDP, ಯುನಿಸೆಫ್, WHO ಅಂದ್ರೆ UNDP HDI ಅಂತಾನೆ ಅದಕ್ಕೋಸ್ಕರ ಕರೆಯೋದು. UNDPಯು ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿದೆ ಪ್ರಧಾನ ಕಚೇರಿ. 1965 22 ನವೆಂಬರ್ ಸ್ಥಾಪನೆ. ಆಚಿಮ್ ಸ್ಟೀನರ್ ಅವರು ಇದರ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸಹಾಯಕ್ಕೆ ಹೆಚ್ಚಿನ ಒತ್ತು ನೀಡುವುದರೊಂದಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಜ್ಞರ ಸಲಹೆ, ತರಬೇತಿ, ಅನುದಾನ ಬೆಂಬಲವನ್ನು ಒದಗಿಸುವ ಕಾರ್ಯವನ್ನು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡುತ್ತದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP. ಇದೇ ರೀತಿಯಾಗಿ UNEP ಅಂತಕ್ಕಂಥ ಸಂಸ್ಥೆ ಕೂಡ ಇದೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. 5 ಜೂನ್ 1972 ಸ್ಥಾಪನೆ, ಕೆನ್ಯಾದ ನೈರೋಬಿಯಲ್ಲಿ. ಸೊ ಇಂಗರ್ ಆಂಡರ್ಸನ್ ಅವರು ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಮತ್ತೊಂದು ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಯಾವಾಗ ರಚಿಸಲಾಯಿತು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ 1980, 85, 90, 95 ಅಂದ್ರೆ 1955 ಅಂದ್ರೆ 1991 ಸರಿಯಾದ ಉತ್ತರ. ಯಾರು ಡೆವಲಪ್ ಮಾಡಿದ್ರು? ಮೆಹಬೂಬುಲ್ಲಾ ಮತ್ತು ಅಮರ್ತ್ಯ ಸೇನ್ ಅವರು. ನೋಡಿ, ಇವತ್ತು ಭಾರತ ಪಾಕಿಸ್ತಾನ ವಾರ್ ನಡೀತಾ ಇದೆ. ಸೊ ಇಲ್ಲಿ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರು ಮೆಹಬೂಬುಲ್ಲಾ ಅವರು, ಭಾರತದ ಅರ್ಥಶಾಸ್ತ್ರಜ್ಞರು ಅಮರ್ತ್ಯ ಸೇನ್ ಅವರು. ಸೊ ಈ ಒಂದು UNDPಗೆ ಈ HDI ಇಂಡೆಕ್ಸ್ ಅನ್ನ ಡೆವಲಪ್ ಮಾಡಿಕೊಟ್ಟಿರ್ತಕ್ಕಂಥವ್ರು. ಇದರಲ್ಲಿ 3 ಇಂಡೆಕ್ಸ್ ಇರ್ಬೇಕು ಸರ್, 4 ಇಂಡಿಕೇಟರ್ಸ್ ಇರಬೇಕು, 3 ಡೈಮೆನ್ಷನ್ಸ್ ಇರಬೇಕು. ಅವಾಗ ಮಾತ್ರ ನಾವು ಮಾನವ ಅಭಿವೃದ್ಧಿ ಯಾವ ರೀತಿಯಾಗಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು ಅಂತ ಅವರು ಈ ಒಂದು ಫಾರ್ಮುಲಾವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸೂಚ್ಯಂಕಗಳು ಮಾನವ ಅಭಿವೃದ್ಧಿ ಸೂಚ್ಯಂಕದ ಭಾಗವಾಗಿದೆ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಂಡೆಕ್ಸ್ ಪಾರ್ಟ್ ಆಫ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ, ಸೊ 1 ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಅಂದ್ರೆ ಸರಿಯಾದ ಉತ್ತರ 1, 2, 3, 4. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಮಾತ್ರ ಇಲ್ಲ, ಇನ್ನು ಉಳಿದುವೆಲ್ಲವೂ ನಮ್ಮ HDI ಕವರ್ ಆಗ್ತವೆ. 4ನೇ ಪ್ರಶ್ನೆ, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಪ್ರಕಟಿಸಿದ ಮಾನವ ಅಭಿವೃದ್ಧಿ ಸೂಚ್ಯಂಕ HDIಯಲ್ಲಿ ಕೆಳಗಿನ ಯಾವ ನಿಯತಾಂಕಗಳನ್ನು ಸೇರಿಸಲಾಗಿದೆ? ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅಂದ್ರೆ HDIಯಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ವಿ, ಹೌದು. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ನೋಡಿದ್ವಿ, ಇದೆ. ಅಂಡರ್ 5 ಮಾರ್ಟಾಲಿಟಿ ರೇಟ್ ಇಲ್ಲ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇದೆ. ಸೊ 1, 2, 4 ಇದೆ, 3 ಇಲ್ಲ. ನೋಡಿ ಪ್ರಶ್ನೆ ಯಾವ ರೀತಿಯಾಗಿ ಬರುತ್ತೆ.
ಸೊ ಇದ್ರ PDF ಕೊಡ್ತೀನಿ, ಅವಾಗ ಇದನ್ನು ಇನ್ನಷ್ಟು ಮಾಹಿತಿಯನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ರಿಲೇಟೆಡ್ ಟು ದ ವಿಮೆನ್ ಎಂಪವರ್ಮೆಂಟ್? ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸು ಹೌದು ಮಹಿಳಾ ಸಬಲೀಕರಣ ಆಗುತ್ತೆ. ಜೆಂಡರ್ ಎಂಪವರ್ಮೆಂಟ್ ಮೆಜರು, ಜೆಂಡರ್ ಬಜೆಟಿಂಗು, ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿದರೆ ಹೆಂಗೆ ಮಹಿಳಾ ಸಬಲೀಕರಣ ಆಗುತ್ತೆ? ಹಾಗಾಗಿ ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯ ಮಾಡಿದರೆ ಆಗಲ್ಲ ಮಹಿಳಾ ಸಬಲೀಕರಣ. 6ನೇ ಪ್ರಶ್ನೆ, HDI ಲೆಕ್ಕಾಚಾರ ಮಾಡಲು ಈ ಕೆಳಗಿನ ಯಾವ ಸೂಚಕಗಳನ್ನು ಬಳಸಲಾಗುವುದಿಲ್ಲ? ಒಂದು ರೀತಿಯಲ್ಲಿ ರಿಪೀಟೆಡ್ ಪ್ರಶ್ನೆ, ಬಟ್ ಈ ರೀತಿಯಾಗಿ ಕೇಳ್ತಾರೆ ಅಂತ. ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡ್ತೀವಿ HDI ಇಂಡೆಕ್ಸಲ್ಲಿ, ಎಜುಕೇಷನ್ ಇಂಪಾರ್ಟೆಂಟು, ಪರ್ ಕ್ಯಾಪಿಟಲ್ ಇನ್ಕಮ್ ಇಂಪಾರ್ಟೆಂಟು, ಸೋಷಿಯಲ್ ಇನ್ಇಕ್ವಾಲಿಟಿ ಇಲ್ಲ, ಸಾಮಾಜಿಕ ಅಸಮಾನತೆ. HDI ಸೂಚ್ಯಾಂಕದಲ್ಲಿ UNDPಗಳ ವರದಿಯು ದೇಶಗಳನ್ನು ಇದರ ಆಧಾರದ ಮೇಲೆ ಹೋಲಿಸೋದಿಲ್ಲ. ಕಂಪ್ಯಾರಿಸನ್ ಮಾಡಬೇಕಾದ ಕಂಟ್ರೀಸನ್ನು ನಾವು ನಾಲೆಜ್ ಬಳಸ್ತೀವಿ, ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್ ನೋಡ್ತೀವಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡ್ತೀವಿ, ಜೀವನದ ಮಟ್ಟ ಗುಣಮಟ್ಟ. ಕಾರ್ಪೊರೇಟ್ ಗವರ್ನೆನ್ಸ್ ನೋಡಲ್ಲ, ಗಮನಿಸಬೇಕು. ನೋಡಿ ಇಲ್ಲೆಲ್ಲ ಕಾರ್ಪೊರೇಟ್ ಗವರ್ನೆನ್ಸ್ ಇಲ್ಲ, ಜೀವನ ಮಟ್ಟ ಇದೆ, ಶಿಕ್ಷಣ ಇದೆ, ಆರೋಗ್ಯ ಇದೆ, ನಾಲೆಜ್ ಇದೆ, ನೋಡ್ಬೋದು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಕೆಳಗಿನ ಯಾವುದರಿಂದ ಅಭಿವೃದ್ಧಿಪಡಿಸಲಾಯಿತು? UNDP, ಸಿಂಪಲ್. ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಟ್ ಈಸ್ ಪಬ್ಲಿಷ್ಡ್ ಬೈ ವರ್ಲ್ಡ್ ಬ್ಯಾಂಕ್, ತಪ್ಪು. ಯಾವುದರಿಂದ? UNDP ಇಂದ ಪಬ್ಲಿಷ್ ಮಾಡ್ತಾರೆ, ಕರೆಕ್ಟ್. ಇಟ್ ಈಸ್ ಬೇಸ್ಡ್ ಅಪಾನ್ 2 ಇಂಡಿಕೇಟರ್ಸ್, ಹೆಲ್ತ್ ಆ್ಯಂಡ್ ಎಜುಕೇಷನ್, ಹೌದು, ಬಟ್ ಅದ್ರ ಜೊತೆಗೆ ಇನ್ನು ಬೇರೆ ಇಂಡಿಕೇಟರ್ಸ್ ಕೂಡ ಇದ್ದಾವೆ. ಭಾರತ 2019 HDI ಸೂಚ್ಯಾಂಕದಲ್ಲಿ ಭಾರತ 189 ದೇಶಗಳಲ್ಲಿ 129ನೇ ಸ್ಥಾನವನ್ನು ಪಡೆದಿದೆ ಅಂತ ಅವಾಗ ಕೇಳಿದ್ರೆ ಯಾವುದೋ ಒಂದು ಎಕ್ಸಾಮಲ್ಲಿ. ಈಗ ಏನು ಕೇಳ್ಬೋದು? 193 ದೇಶಗಳಲ್ಲಿ 130ನೇ ಸ್ಥಾನವನ್ನು ಪಡೆದಿದೆ ಅಂತ ಕೇಳ್ಬೋದು. ಓಕೆ, ಸೊ ಪ್ರಶ್ನೆ ಈ ರೀತಿಯಾಗಿ ಬರುತ್ತೆ ಅಂತ. ಮಾನವ ಅಭಿವೃದ್ಧಿ ವರದಿಯನ್ನು ಮೊದಲ ಬಾರಿಗೆ ಯಾವಾಗ ಪ್ರಕಟಿಸಲಾಯಿತು? 1990. ಈ ಒಂದು ಸೂಚ್ಯಾಂಕದ ಕುರಿತು ಕೆಳಗಿನ ಹೇಳಿಕೆಗಳು, ಇದನ್ನ UNDP ಪ್ರಕಟಿಸುತ್ತೆ, ಸರಿ ಇದೆ. ಈ ವರ್ಷ ಸೊ ನೋಡಿ ಭಾರತ ಎಷ್ಟು ರ್ಯಾಂಕ್ ಸುಧಾರಿಸಿದೆ ಅಂತ ಕೇಳ್ತಾರೆ. 3 ರ್ಯಾಂಕ್ ಸುಧಾರಿಸಿದೆ ಇವಾಗ. ಇದು ಯಾವುದೋ ಹಳೆ ಕ್ವಶನ್, ಈ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸೋದಕ್ಕೆ. ಈ ಒಂದು ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ, ತಪ್ಪಾಗಿವೆ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವಾಸ್ ಪ್ರಿಪೇರ್ಡ್ ಬೈ ಡಾಕ್ಟರ್ ಮೆಹಬೂಬುಲ್ಲಾಹ್ ಇನ್ 1990, ಸರಿ ಇದೆ. HDI is part of the human development report that is published by the World Bank ಅಂತ ಕೊಟ್ಟಿದ್ದಾರೆ, ತಪ್ಪು. ಇಟ್ ಈಸ್ ಪಬ್ಲಿಷ್ಡ್ ಬೈ UNDP. ಹಾಗಾಗಿ 2ನೇ ಮಾತ್ರ ತಪ್ಪಾಗಿದೆ, 1ನೇ ಸರಿ ಇದೆ. 13ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಲೆಕ್ಕಾಚಾರ ಮಾಡುವಾಗ ಈ ಕೆಳಗಿನ ಯಾವ ಸೂಚಕಗಳನ್ನು ಪರಿಗಣಿಸಲಾಗುವುದಿಲ್ಲ? ಹೌಸಿಂಗ್ ಅನ್ನು ಪರಿಗಣಿಸಲಾಗುವುದಿಲ್ಲ, ಇನ್ಕಮ್, ಎಜುಕೇಷನ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಪರಿಗಣಿಸ್ತೀವಿ. ಸೊ ಇಷ್ಟು ಕ್ಲಾಸ್ ನಂಬರ್ 789 ಮಾನವ ಅಭಿವೃದ್ಧಿ ಸೂಚ್ಯಾಂಕ 2025. ಸೊ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀನಿ, ವಿತ್ MCQs. ಇದನ್ನು ಮೀರಿ ಪ್ರಶ್ನೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಇಷ್ಟಾದರೂ ತಿಳ್ಕೊಂಡಿರ್ಬೇಕನ್ನೋದು ನನ್ನ ಭಾವನೆ. ಸೊ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ